ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸದಾಗಿ ಚಾನಲ್ ತಿರುಗಿಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ಕಾರಿ ನೌಕರರಿಗೆ ಇದೀಗ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. UPSನಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಈಗ ನಿವೃತ್ತಿ ಪಡೆದ ತಕ್ಷಣವೇ ಪಿಂಚಣಿ ಲಭ್ಯವಾಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಕರ್ನಾಟಕದ ಸರ್ಕಾರಿ ನೌಕರರಿಗೆ ಒಂದು ಸಂತಸ ಸುದ್ದಿ ಇದೆ. ರಾಜ್ಯ ಸರ್ಕಾರವು ಏಕರೂಪ ಪಿಂಚಣಿ ಯೋಜನೆಯನ್ನು ಅಂದರೆ UPI ಅಡಿಯಲ್ಲಿ ದೊಡ್ಡ ಬದಲಾವಣೆಯನ್ನು ಘೋಷಿಸಿದ್ದು, ಇದೀಗ ನಿವೃತ್ತರಾದ ಸರ್ಕಾರದ ನೌಕರರು ತಕ್ಷಣವೇ ತಮ್ಮ ಪಿಂಚಣಿಯನ್ನು ಪಡೆಯಬಹುದಾಗಿದೆ. ಈ ಹೊಸ ಯೋಜನೆಯು ಸರ್ಕಾರಿ ಸಿಬ್ಬಂದಿಗೆ ಆರ್ಥಿಕ ಭದ್ರತೆ ಒದಗಿಸುವ ಗುರಿಯನ್ನು ಹೊಂದಿದ್ದು, ನಿವೃತ್ತಿಯ ನಂತರ ಕಾಯುವಿಕೆಯನ್ನು ತಪ್ಪಿಸುತ್ತದೆ. ಹಾಗೂ ಈ ಒಂದು UPSC ಬದಲಾವಣೆಯ ವಿವರಗಳನ್ನು ಮತ್ತು ಇದರಿಂದ ಸರ್ಕಾರಿ ನೌಕರರಿಗೆ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಬನ್ನಿ. UPSCನಲ್ಲಿ ದೊಡ್ಡ ಬದಲಾವಣೆ. ತಕ್ಷಣದ ಪಿಂಚಣಿ. ಕರ್ನಾಟಕ ಸರ್ಕಾರವು ಏಕರೂಪ ಪಿಂಚಣಿಯನ್ನು ಯೋಜನೆಯ ಅಡಿಯಲ್ಲಿ ಒಂದು ಪ್ರಮುಖ ಸುಧಾರಣೆಯನ್ನು ಜಾರಿಗೆ ತಂದಿದೆ. ಈ ಹೊಸ ನಿಯಮದ ಪ್ರಕಾರ ಸರ್ಕಾರಿ ನೌಕರರು ತಮ್ಮ ನಿವೃತ್ತಿಯ ದಿನಾಂಕದಿಂದಲೇ ಪಿಂಚಣಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಈವರೆಗೆ ಪಿಂಚಣಿ ಪ್ರಕ್ರಿಯೆಯಲ್ಲಿ ಕೆಲವು ತಾಂತ್ರಿಕ ವಿಳಂಬಗಳಿಂದಾಗಿ ಸರ್ಕಾರಿ ನೌಕರರ ಕೆಲವು ತಿಂಗಳ ಕಾಯಬೇಕಾಗಿತ್ತು. ಆದರೆ ಈಗ ಈ ಒಂದು ಕೆಲವು ಸುಧಾರಣೆಗಳಿಂದಾಗಿ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಸರಳೀಕರಣಗೊಳಿಸಲಾಗಿದ್ದು, ನಿವೃತ್ತಿಯ ತಕ್ಷಣವೇ ಪಿಂಚಣಿಯನ್ನು ಖಾತೆಗೆ ಜಮಾ ಮಾಡಲಾಗುವುದು. ಸರ್ಕಾರಿ ನೌಕರರಿಗೆ ಈ ಯೋಜನೆಯಿಂದ ಆಗುವ ಪ್ರಯೋಜನಗಳು. ಈ ತಕ್ಷಣದ ಪಿಂಚಣಿ ವಿತರಣಾ ಯೋಜನೆಯು ಸರ್ಕಾರಿ ನೌಕರರು ಹಲವಾರು ಪ್ರಯೋಜನಗಳನ್ನು ಒದಗಿಸಲಾಗಿದೆ. ಮೊದಲನೆಯದಾಗಿ, ನಿವೃತ್ತಿಯ ನಂತರ ಆರ್ಥಿಕ ಸ್ಥಿರತೆಯನ್ನು ಖಾತರಿಪಡಿಸುವ ಮೂಲಕ ನೌಕರರು ತಮ್ಮ ಭವಿಷ್ಯದ ಯೋಜನೆಗಳನ್ನು ಯಾವುದೇ ಆರ್ಥಿಕ ಒತ್ತಡವಿಲ್ಲದೆ ರೂಪಿಸಬಹುದು. ಎರಡನೆಯದಾಗಿ, ಈ ಯೋಜನೆಯು ಆಡಳಿತಾತ್ಮಕ ವಿಳಂಬವನ್ನು ತೆಗೆದುಹಾಕುವುದರಿಂದ ನಿವೃತ್ತರಾದ ತಕ್ಷಣವೇ ಆರ್ಥಿಕ ಸಹಾಯ ಲಭ್ಯವಾಗುತ್ತದೆ. ಇದರಿಂದಾಗಿ ವೈದ್ಯಕೀಯ, ಕುಟುಂಬಗಳ ಖರ್ಚುಗಳು ಮತ್ತು ಇತರೆ ಅಗತ್ಯಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಹಣವನ್ನು ಬಳಸಬಹುದು. UPS ಯೋಜನೆ ಕಾರ್ಯನಿರ್ವಹಣೆ. ಈ ಒಂದು ಹೊಸ UPS ಸುಧಾರಣೆ ಡಿಜಿಟಲ್ ವೇದಿಕೆಗಳ ಮೂಲಕ ಪಿಂಚಣಿ ವಿತರಣೆಯನ್ನು ಇನ್ನಷ್ಟು ಸರಳಗೊಳಿಸಿದೆ. ಸರ್ಕಾರಿ ನೌಕರರ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು, ಪಿಂಚಣಿ ಸಂಬಂಧಿತ ಅರ್ಜಿಗಳನ್ನು ತ್ವರಿತವಾಗಿ ಪರಿಶೀಲಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ನಿವೃತ್ತರಾದ ಸಿಬ್ಬಂದಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ಪಿಂಚಣಿಯನ್ನು ಜಮಾ ಮಾಡಲಾಗುವುದು. ಈ ಯೋಜನೆಯು ಯಶಸ್ವಿಯಾದರೆ ಜಾರಿಗೊಳಿಸಿದರೆ ಸರ್ಕಾರವು ಸಂಬಂಧಿತ ಇಲಾಖೆಗಳಿಗೆ ಸೂಕ್ತ ಸೂಚನೆಗಳನ್ನು ನೀಡಿದೆ. ಇದರಿಂದ ಯಾವುದೇ ತಾಂತ್ರಿಕ ತೊಂದರೆಗಳಿಲ್ಲದೆ ಪಿಂಚಣಿ ವಿತರಣೆಗೆ ಸಾಧ್ಯವಾಗುತ್ತದೆ. ಹಾಗೂ ಇದರಿಂದ ಸರ್ಕಾರಿ ನೌಕರರಿಗೆ ಸಲಹೆಗಳು. ಈ ಯೋಜನೆ ಪ್ರಯೋಜನಗಳು ಪಡೆಯಲು ಸರ್ಕಾರಿ ನೌಕರರು ತಮ್ಮ ನಿವೃತ್ತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಯನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳುವುದು ಒಳಿತು. ಬ್ಯಾಂಕ್ ಖಾತೆ ವಿವರ, ಆಧಾರ್ ಕಾರ್ಡ್, ಇತರ ದಾಖಲಾತಿಗಳು ಸರಿಯಾದ ನವೀಕರಣಗೊಳಿಸುವುದು ಖಾತ್ರಿಪಡಿಸಿಕೊಳ್ಳಿ. ಯಾವುದೇ ಗೊಂದಲವಾದಲ್ಲಿ ಸಂಬಂಧಿತ ಇಲಾಖೆಯ ಕಚೇರಿಗಳಿಗೆ ಸಂಪರ್ಕಿಸಿ ಅಥವಾ ಸರ್ಕಾರದ ಅಧಿಕೃತ ವೆಬ್ಸೈಟ್ಗೆ ಮಾಹಿತಿಯನ್ನು ಪರಿಶೀಲಿಸಿ. ತಕ್ಷಣದ ಪಿಂಚಣಿ ವಿತರಣೆಯಿಂದಾಗಿ ಸರ್ಕಾರಿ ನೌಕರರು ತಮ್ಮ ಭವಿಷ್ಯದ ಯೋಜನೆಗಳನ್ನು ಯಾವುದೇ ಆರ್ಥಿಕ ಒತ್ತಡವಿಲ್ಲದೆ ರೂಪಿಸಬಹುದು. ಈ ಯೋಜನೆಯು ಸರ್ಕಾರದ ನೌಕರರ ಕಲ್ಯಾಣಕ್ಕೆ ಬದ್ಧತೆಯನ್ನು ತೋರಿಸುತ್ತದೆ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಸರ್ಕಾರಿ ನೌಕರರು ತಮ್ಮ ನಿವೃತ್ತಿಯ ಜೀವನವನ್ನು ಸಂತೋಷದಿಂದ ಮತ್ತು ಸುರಕ್ಷಿತವಾಗಿ ಕಳೆಯಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.